ಗದಗ ಜಿಲ್ಲಾ ನಾವು ಒಂದೇ ನಿಮಿಷ ಹೇಳ್ತೀನಿ. ಗದಗ ಜಿಲ್ಲಾ ಪ್ರವಾಸದಲ್ಲಿ ಇದ್ದೇನೆ. ನಿನ್ನೆ ಮೊನ್ನೆ ಹಾವೇರಿಯ 5 ಮತಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೇನೆ. ಇವತ್ತು ಗದಗ ರೌಂಡ್ ಮುಗಿಸಿ ಗದಗ ಬಂದಿದ್ದೇನೆ. ಅಭೂತಪೂರ್ವವಾದಂಥ ಒಂದು ಬೆಂಬಲ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ವರ್ಗದ ಜನರಿಂದ ಸಿಗ್ತಾ ಇದೆ. ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಭಾಳ ಉತ್ಸಾಹದಿಂದ ಈ ಚುನಾವಣೆಯನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಕೇಳ್ರಪ್ಪ ನೀವೇನು ಕೆಲವೊಂದಿಷ್ಟು ನಿಮ್ಮ ಕ್ಷೇತ್ರದಲ್ಲಿ ಬಂಡಾಯಗಾರ ಇದ್ದಿದ್ರು ಅಂದರೆ ಆ ಬಂಡಾಯ ಶಮನ ಮಾಡಲಿಕ್ಕೆ ಸ್ವತಃ ನೀವು ಮನೆಗೆ ಹೋಗಿ ಕಾಲು ಬೀಳ್ತಕ್ಕಂಥ ಪ್ರೊಸೆಸ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ವಿಡಿಯೋ. ಅದು ಹಿರಿಯರಿಂದ ಮಾಡಿದೆವಪ್ಪ, ಅದಕ್ಕಿಂತ ಸಂಬಂಧ ಇಲ್ಲ. ನಾನು ನೆಕ್ಸ್ಟ್ ಹೇಳಿ. ಡಿ ಸಿ ಪಾಟೀಲ್ ನಿಮ್ಗಿಂತ ಹಿರಿಯರು. ಆಯ್ತು, ನೆಕ್ಸ್ಟ್. ಈಗಾಗಲೇ ನಾವು ಸಾಕಷ್ಟು ಸತಿ ವಿವರಣೆ ಕೊಟ್ಟಿದ್ದೇವೆ. ಕೆ ಎಸ್ ಈಶ್ವರಪ್ಪ ಅವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಟ್ಟಿದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರಿಗೆ ಅವರ ಮಗನಿಗೆ ಟಿಕೆಟ್ ಸಿಗೋದಕ್ಕೆ ಅವ್ರಿಗೆ ಬೇಜಾರಾಗಿ ಕೆಲವು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ. ಆದರೆ ಪಕ್ಷದ ವರಿಷ್ಠರವರ ಜೊತೆಗೆ ಇವತ್ತು ಗದಗ ಜಿಲ್ಲಾ ನಾವು ಒಂದೇ ನಿಮಿಷ ಹೇಳ್ತೀನಿ. ಗದಗ ಜಿಲ್ಲಾ ಪ್ರವಾಸದಲ್ಲಿ ಇದ್ದೇನೆ. ನಿನ್ನೆ ಮೊನ್ನೆ ಹಾವೇರಿಯ 5 ಮತಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೇನೆ. ಇವತ್ತು ಗದಗ ರೌಂಡ್ ಮುಗಿಸಿ ಗದಗ ಬಂದಿದ್ದೇನೆ. ಅಭೂತಪೂರ್ವವಾದಂಥ ಒಂದು ಬೆಂಬಲ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ವರ್ಗದ ಜನರಿಂದ ಸಿಗ್ತಾ ಇದೆ. ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಭಾಳ ಉತ್ಸಾಹದಿಂದ ಈ ಚುನಾವಣೆಯನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಕೇಳ್ರಪ್ಪ ನೀವೇನು ಕೆಲವೊಂದಿಷ್ಟು ನಿಮ್ಮ ಕ್ಷೇತ್ರದಲ್ಲಿ ಬಂಡಾಯಗಾರ ಇದ್ದಿದ್ರು ಅಂದರೆ ಆ ಬಂಡಾಯ ಶಮನ ಮಾಡಲಿಕ್ಕೆ ಸ್ವತಃ ನೀವು ಡಿ ಸಿ ಪಾಟೀಲ್ ಮನೆಗೆ ಹೋಗಿ ಕಾಲು ಬೀಳ್ತಕ್ಕಂಥ ಪ್ರೊಸೆಸ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ವಿಡಿಯೋ. ಅದು ಹಿರಿಯರಿಂದ ಮಾಡಿದೆವಪ್ಪ, ಅದಕ್ಕಿಂತ ಸಂಬಂಧ ಇಲ್ಲ. ನಾನು ನೆಕ್ಸ್ಟ್ ಹೇಳಿ. ಡಿ ಸಿ ಪಾಟೀಲ್ ನಿಮ್ಗಿಂತ ಹಿರಿಯರು. ಆಯ್ತು, ನೆಕ್ಸ್ಟ್. ಈಗಾಗಲೇ ನಾವು ಸಾಕಷ್ಟು ಸತಿ ವಿವರಣೆ ಕೊಟ್ಟಿದ್ದೇವೆ. ಕೆ ಎಸ್ ಈಶ್ವರಪ್ಪ ಅವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಟ್ಟಿದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರಿಗೆ ಅವರ ಮಗನಿಗೆ ಟಿಕೆಟ್ ಸಿಗೋದಕ್ಕೆ ಅವ್ರಿಗೆ ಬೇಜಾರಾಗಿ ಕೆಲವು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ. ಆದರೆ ಪಕ್ಷದ ವರಿಷ್ಠರವರ ಜೊತೆಗೆ